ಎಸ್ ನೋಡಿ, ಈ ಒಂದು ಬಳ್ಳಾರಿ ಗಲಾಟೆಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ದಿನಕ್ಕೊಂದು ಟ್ವಿಸ್ಟ್, ಹಂತ ಹಂತದಲ್ಲಿ ಹೊಸ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ಇದ್ದ ಗನ್ಮೆನ್ ಯಾರು? ಹಾಗಾದ್ರೆ ಫೋಟೋ ರಿಲೀಸ್ ಮಾಡಿದ ಭರತ್ ರೆಡ್ಡಿ ಬೆಂಬಲಿಗರು ಒಂದೊಂದೇ ವಿಡಿಯೋಗಳು ಅಥವಾ ಫೋಟೋಗಳು ಇಲ್ಲಿ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ ಭರತ್ ರೆಡ್ಡಿ ಅವರ ಬೆಂಬಲಿಗರು. ಜನಾರ್ದನ್ ರೆಡ್ಡಿ ಕಡೆಯವರಿಂದು ಫೈರಿಂಗ್ ಆರೋಪ ಇದೀಗ ಕೇಳಿ ಬರ್ತಾ ಇತ್ತು. ಸಾಕ್ಷಿಗೆ ಫೋಟೋ ರಿಲೀಸ್ ಮಾಡಿದ್ದಾರೆ ಬೆಂಬಲಿಗರು. ಜನಾರ್ದನ್ ರೆಡ್ಡಿ ಮನೆ ಮೇಲೆ ನಿಂತಿದ್ದಂತಹ ಗನ್ ಮ್ಯಾನ್ ಫೋಟೋ ರಿಲೀಸ್ ಮಾಡಿ ಕಾಂಗ್ರೆಸ್ನಿಂದ ಇದೀಗ ಆರೋಪ ಮಾಡಲಾಗ್ತಾ ಇದೆ. ಮನೆ ಮೇಲೆ ಗನ್ ಮ್ಯಾನ್ ನಿಂತಿದ್ದಂತಹ ಫೋಟೋ ಇದೀಗ ವೈರಲ್ ಮಾಡ್ತಿದ್ದಾರೆ. ಫೋಟೋ ರಿಲೀಸ್ ಮಾಡಿ ತನಿಖೆಗೆ ಕಾಂಗ್ರೆಸ್ ಇದೀಗ ಒತ್ತಾಯ ಮಾಡ್ತಾ ಇದೆ. ಭರತ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಅವರ ಬೆಂಬಲಿಗರು ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇರುವಂತಹ ಬಳ್ಳಾರಿ ಗಲಾಟೆಯ ಪ್ರಕರಣ ಇದೀಗ ಮತ್ತೊಂದು ಟ್ವಿಸ್ಟ್. ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ಇದನ್ನ ಗನ್ ಮ್ಯಾನ್ ಅನ್ನೋ ಪ್ರಶ್ನೆ. ಆ ಕಚೇರಿ ಮೇಲೆಯೇ ಒಬ್ಬ ಗನ್ ಮ್ಯಾನ್ ನಿಂತಿದ್ದ ಆ ಒಂದು ಫೋಟೋ ಇದೀಗ ಭರತ್ ರೆಡ್ಡಿ ಅವರ ಬೆಂಬಲಿಗರು ರಿಲೀಸ್ ಮಾಡಿದ್ದಾರೆ, ವೈರಲ್ ಮಾಡ್ತಿದ್ದಾರೆ. ವೈರಲ್ ಮಾಡಿ ಮತ್ತೊಂದು ಸಾಕ್ಷಿ ಸಿಕ್ಕಿದೆ, ಆದಷ್ಟು ಬೇಗ ನೀವು ತನಿಖೆ ಮಾಡಿಸಬೇಕು ಅಂತ ಹೇಳಿ ಇದೀಗ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದಾರೆ. ಫೋಟೋ ರಿಲೀಸ್ ಮಾಡಿದ್ದಾರೆ ಭರತ್ ರೆಡ್ಡಿ ಅವರ ಬೆಂಬಲಿಗರು. ಜನಾರ್ದನ್ ರೆಡ್ಡಿ ಅವರು ಫೈರಿಂಗ್ ಮಾಡಿದ್ರು ಅಂತ ಹೇಳಿ ಆರೋಪ ಈ ಹಿಂದೆಯೇ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮಾಡ್ತಾ ಇದ್ರು. ಇದೀಗ ಮತ್ತೊಂದು ಸಾಕ್ಷಿ, ಈ ಒಂದು ಸಾಕ್ಷಿಗೆ ಫೋಟೋ ರಿಲೀಸ್ ಮಾಡಿದ್ದಾರೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ನಿಂತಿದ್ದಂತಹ ಗನ್ ಮ್ಯಾನ್. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಹೇಗೆ ಈ ಒಂದು ಗನ್ ಮ್ಯಾನ್ ಹೋದ, ಅಲ್ಲಿ ಯಾಕೆ ನಿಂತ್ಕೊಂಡಿದ್ರು ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ನೋಡಿ, ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋನ ನಾವು ತೋರಿಸ್ತಾ ಇದ್ದೀವಿ. ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ನಿಂತಿರುವಂಥ ಗನ್ ಮ್ಯಾನ್. ಹಾಗಾದ್ರೆ ಈ ಗನ್ ಮ್ಯಾನ್ ಯಾರು, ಏನಕ್ಕೆ ಅಲ್ಲಿ ನಿಂತಿದ್ರು, ಅದು ಕೂಡ ಕೈಯಲ್ಲಿ ಗನ್ ಹಿಡ್ಕೊಂಡು ಯಾಕೆ ನಿಂತಿದ್ರು ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಇದೆಲ್ಲವೂ ಕೂಡ ಒಂದೊಂದೇ ವಿಡಿಯೋಗಳು, ಒಂದೊಂದೇ ಫೋಟೋಸ್ಗಳು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ರಿಲೀಸ್ ಮಾಡಿ ಇದೀಗ ಮತ್ತೊಮ್ಮೆ ತನಿಖೆ ಚುರುಕಾಗಬೇಕು, ಆದಷ್ಟು ಬೇಗ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಷ್ಟು ದಿನ ಭರತ್ ರೆಡ್ಡಿ ಅವರು ಅಥವಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಇಲ್ಲಿ ಫೈರಿಂಗ್ ಮಾಡಿರುವಂಥದ್ದು, ಅವರೇ ಇಲ್ಲಿ ನನ್ನ ಮುಗಿಸ್ಲಿಕ್ಕೆ ಸಂಚು ಮಾಡ್ಕೊಂಡಿದ್ರು. ಹಾಗಾಗಿ ರೌಡಿಸಮು, ಕುಲ್ಲಂ ಕುಲ್ಲ ಎಲ್ಲವೂ ಕೂಡ ಗುಂಡಾಗರ್ದಿ ಮಾಡ್ತಾ ಇರುವಂಥದ್ದು ಭರತ್ ರೆಡ್ಡಿ ಹಾಗೂ ಅವರ ಬೆಂಬಲಿಗರು ಅಂತ ಹೇಳಿ ಇಷ್ಟು ದಿನ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ರು. ಶ್ರೀರಾಮುಲು ಅವರು ಕೂಡ ಇದೇ ಆರೋಪವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ದಿನೇ ಇಲ್ಲಿ ಒಂದೊಂದೇ ಸಾಕ್ಷಿ, ಒಂದೊಂದು ವಿಡಿಯೋಗಳು ಲಭ್ಯ ಆಗ್ತಾ ಇರುವಂಥದ್ದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಹೊಸ ಟ್ವಿಸ್ಟ್ ಗಳನ್ನ ಈ ಒಂದು ಪ್ರಕರಣ ಪಡೆದುಕೊಳ್ತಾ ಇದೆ. ಇದೀಗ ಈ ಫೋಟೋನ ನೋಡ್ತಾ ಇದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಒಬ್ಬ ಗನ್ ಮ್ಯಾನ್ ನಿಂತಿರುವಂತದ್ದು. ಇವ್ರು ಯಾರ ಗನ್ ಮ್ಯಾನ್, ಅಲ್ಲಿ ಯಾಕೆ ನಿಂತಿದ್ರು, ಅದರಲ್ಲೂ ಕೂಡ ಯಾವ ದಿನದ ಫೋಟೋ ಇದು ಅಂತ? ರೋಶಿನಿ, ಇದೀಗ ಏನು ಗಡಿನಾಡು ಬಳ್ಳಾರಿಯಲ್ಲಿ ಒಂದು ಕಲ್ಲು ತೂರಾಟ ಶೂಟೌಟ್ ಪ್ರಕರಣದ ನಂತರ ಈ ಎರಡೂ ಪಕ್ಷದವರು ಆರೋಪ ಮತ್ತು ಪ್ರತ್ಯಾರೋಪ ಮತ್ತೆ ಆಗ ದೊರೆತಂತ ಕೆಲವು ಫೋಟೋಗಳನ್ನ ಈಗ ರಿಲೀಸ್ ಮಾಡ್ಕೊಂತ ಈಗ ದಿನನಿತ್ಯ ಒಂದು ಇಶ್ಯೂ ಮಾಡೋದನ್ನ ಈಗ ಒಂದು ಕಾರ್ಯತಂತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಇವಾಗ ಜನಾರ್ದನ್ ರೆಡ್ಡಿ ಅವರ ಮೇಲೆ ಇದು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಭರತ್ ರೆಡ್ಡಿ ಅವರ ಆಪ್ತರು ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಚಿತ್ರ. ಇದರಲ್ಲಿ ನೀವು ಗಮನಿಸಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ಅದು ಬಹಳ ಅಸ್ಪಷ್ಟವಾಗಿದೆ. ಅವರ ಕೈಯಲ್ಲಿ ಯಾವುದೇ ರೀತಿಯ ಗನ್ ಆಗ್ಲಿ ಮತ್ತೊಂದಾಗ್ಲಿ ಏನು ಕಾಣ್ತಾ ಇಲ್ಲ. ಆದ್ರೆ ಅವರು ಅಲ್ಲಿಂದ ಮೇಲಿಂದ ನಿಂತು ಬುಲೆಟ್ ಅನ್ನ ಹಾರಿಸಿದ್ದಾರೆ, ಅಲ್ಲಿಂದ ಶೂಟ್ ಮಾಡಿದ್ದಾರೆ ಅನ್ನತಕ್ಕಂತ ಒಂದು ಗಂಭೀರ ಆರೋಪವನ್ನ ನಾರಾ ಭರತ್ ರೆಡ್ಡಿಯ ಕಡೆಯವರು ಈಗ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ಕೂಲಂಕುಷವಾದಂತ ಒಂದು ತನಿಖೆಯನ್ನು ಕೂಡ ಪೊಲೀಸ್ ಇಲಾಖೆ ನಡೆಸಬೇಕು ಅನ್ನೋಂತ ಒಂದು ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆ ಒಂದು ಏನು ಗುಂಡು ಸಿಡಿತು ಅವತ್ತಿನ ದಿನ ಜನಾರ್ದನ ರೆಡ್ಡಿ ಅವರ ಮನೆ ಮೇಲಿಂದ ಕಲ್ಲು ತೂರಾಟ ನಡೀತು. ಅಲ್ಲಿಂದ ಮೇಲೆ ಇದ್ದಿಂದನೂ ಕೂಡ ಕಲ್ಲುಗಳನ್ನ ಎಸೆದ್ರು, ಕೆಳಗಡೆಯಿಂದ ಕಲ್ಲುಗಳನ್ನ ಎಸೆಯೋರು, ಫೈರ್ ಆಯ್ತು. ತದನಂತರ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಕೆಲವು ವ್ಯಕ್ತಿಗಳು ಕೂಡ ಅವರ ಕಾರ್ಯಕರ್ತರು, ಹಿಂಬಾಲಕರು ಎಲ್ಲ ಓಡಾಡ್ತಾ ಇದ್ರು. ಯಾಕಂತಂದ್ರೆ ಅದು ಎತ್ತರದ ಪ್ಲೇಸ್ ಇತ್ತು, ಇವರೆಲ್ಲ ರಸ್ತೆಯಲ್ಲಿ ನಿಂತಿದ್ರು, ಮೇಲಿಂದ ಕಲ್ಲುಗಳು ಬರ್ತಾ ಇದ್ವು. ನಾವು ಯಾಕಂದ್ರೆ ಸ್ಥಳದಲ್ಲೇ ಒಂದು ಪ್ರತ್ಯಕ್ಷ ವರದಿ ಮಾಡುವಂತ ಸಂದರ್ಭದಲ್ಲಿ ಇದೆಲ್ಲ ಕಂಡಂತ ದೃಶ್ಯ.
ಹಾಗಾಗಿ ಇವಾಗ ಅವರು ಮೇಲ್ಗಡೆ ನಿಂತಿರತಕ್ಕಂತ ವ್ಯಕ್ತಿ ಅಲ್ಲಿಂದನೂ ಕೂಡ ಶೂಟ್ಔಟ್ ಆಗಿದೆ. ಅವರ ಸರ್ಕಾರಿ ಗನ್ಮ್ಯಾನ್ಗಳನ್ನ ಕೂಡ ಒಂದು ತಪಾಸಣೆ ಮಾಡಬೇಕು ಅಂತಕ್ಕಂತ ಒಂದು ವಾದವನ್ನ ಮುಂದಿಟ್ಟಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಪೊಲೀಸ್ ಮೂಲಗಳು ಇವಾಗೆಲ್ಲ ದೃಢೀಕರಿಸಿರೋದು ಏನಂತಂದ್ರೆ ಅವರ ಸರ್ಕಾರಿ ಗನ್ಮ್ಯಾನ್ಗಳು ಏನಿದ್ರು ಆ ಇಬ್ಬರು ಗನ್ಮ್ಯಾನ್ಗಳ ಒಂದು ಪಿಸ್ತೂಲ್ಗಳನ್ನು ಕೂಡ ನಾವು ವಶಕ್ಕೆ ಪಡೆದು ಅವ್ರ ಹತ್ರ ಎಷ್ಟು ಸುತ್ತು ಪಿಸ್ತೂಲ್ ಇದು ಏನೋ ಬುಲೆಟ್ಗಳಿದ್ವು, ಅದರಲ್ಲಿ ಎಷ್ಟು ಇದೆ, ಎಷ್ಟು ಹೋಗಿದೆ ಅಂತಕ್ಕಂಥ ಎಲ್ಲ ಲೆಕ್ಕಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಆದ್ರೆ ಯಾವೊಂದು ಬುಲೆಟ್ ಕೂಡ ಸರ್ಕಾರಿ ಗನ್ಮನ್ ಇದರಿಂದ ಸಿಡಿದಿಲ್ಲ ಅಂತಕ್ಕಂಥ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದಾದ ನಂತರನೂ ಕೂಡ ಯಾರಾದ್ರೂ ಬೇರೆ ವ್ಯಕ್ತಿಗಳು ಅಲ್ಲಿಂದ ಏನಾದ್ರು ಬುಲೆಟ್ ಅನ್ನ ಸಿಡಿಸಿದ್ರ, ಹಾಗೆ ಸಿಡಿಸಿದ್ರೆ ರಸ್ತೆಯಲ್ಲಿದ್ದವರು ಬಹಳ ಜನ ಇಂಜೂರ್ಡ್ ಆಗ್ಬೇಕಿತ್ತು, ಸಾಯ್ಬೇಕಿತ್ತು, ಗುಂಡೇಟಿನಿಂದ ಗಾಯಗೊಳ್ಬೇಕಿತ್ತು. ಆದ್ರೆ ಹಾಗಾಗಿಲ್ಲ. ಆದ್ರೂ ಕೂಡ ಇವೆಲ್ಲಗಳನ್ನ ಆರೋಪವನ್ನ ಪರಿಗಣಿಸಿ ಒಂದು ಕೂಲಂಕುಷವಾದಂತಹ ಒಂದು ತನಿಖೆನ ನಡೆಸೋದಾಗಿ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.